ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಅವರು ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ಫಿಲ್ಡರ್ ಬೆಡ್ ಆಶ್ರಯ ಕಾಲೋನಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. 10 ವರ್ಷಗಳಿಂದ ವಾಸವಿರುವ ಸುಮಾರು 250ಕ್ಕೂ ಹೆಚ್ಚು ಕುಟುಂಬಗಳಿಗೆ ಹಕ್ಕು ಪ್ರಮಾಣ ಪತ್ರ ವಿತರಿಸಿದರು. ಇದೇ ವೇಳೆ ಶುದ್ಧ ಕುಡಿಯುವ ನೀರು ಘಟಕ ಉದ್ಘಾಟಿಸಿದರು. ಇಲ್ಲಿ ಆಶ್ರಯ ಕಾಲನಿ ಸುಮಾರು 1000 ಪ್ಲಾಟ್ಗಳು ನಾವು 97-98 ಇಸ್ವಿದಾಗ ನಿರ್ಮಾಣ ಮಾಡಿದ್ವಿ. ಸುಮಾರು 500 ಮನೆಗಳಾಗಿದ್ದವು, 450 ಪ್ಲಾಟ್ಗಳಿದ್ದವು. ಭಾಳ ವರ್ಷ ಖಾಲಿ ಇದ್ದ ಸಂದರ್ಭದಾಗ ಬೇರೆಯವರು ಅವಶ್ಯಕತೆ ಇರ್ತಕ್ಕಂಥ ಮನೆಗೆ ಹೋಗಿದ್ದರು. ಅದಾದ್ಮೇಲೆ ಹಕ್ಕುಪತ್ರ ಇರ್ತಕ್ಕಂಥ ಬಂದರು. ಭಾಳಷ್ಟು ಗೊಂದಲ ಆಗಿತ್ತು. ಅದಕ್ಕೆ ಈಗ ಮನೆಗೆ ಯಾರು ವಾಸ ಆಗಿದ್ದಾರ ಅವರು ಎಲಿಜಿಬಲ್ ಇದ್ದಾರೆ, BPL ಕಾರ್ಡು ಅವರೆಲ್ಲ ಇದ್ದರು. ಅವರಿಗೆ ಮನೆ ಇರಲಿಲ್ಲ ಅವ್ರ ಹೆಸರು ಮ್ಯಾಗ ಅಂದ್ರೆ ಅವ್ರಿಗೆ ಮನೆ ಕೊಡ್ತಕ್ಕಂಥ ಕೆಲಸ ಮಾಡಿ ಯಾರು ಮೊದಲು ಹಕ್ಕುಪತ್ರ ವಿತರಣೆ ಮಾಡಿದ್ವಿ, ಈಗ ಒಂದು 25 ಮಂದಿ ಬಂದರೆ ಅವ್ರಿಗೆ ಬೇರೆ ಪ್ಲಾಟ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಇವತ್ತು ಶಾಪುರದಲ್ಲಿ ಸುಮಾರು ಮೀಟರ್ ಬಿಲ್ ಕಟ್ತಕ್ಕಂಥವ್ರವಾಗ ಸುಮಾರು 21,000 ಕುಟುಂಬಗಳು KV ಬಿಲ್ ಕಟ್ತಿದ್ರು. ಈಗ 900 ಮಂದಿ ಚಿಲ್ಲರ್ ಅಷ್ಟೇ, 900 ಮಂದಿ ಅಷ್ಟೇ ಶಾಪುರದಾಗ ಮನೆಗಳು ಕರೆಂಟ್ ಬಿಲ್ ಕಟ್ಲಕತ್ತಾರ. ಲೆಕ್ಕ ಹಾಕ್ರಿ, 20,000 ಕುಟುಂಬಗಳಿಗೆ ಶಾಪುರದಾಗ ಉಪಯೋಗ ಐತಲ್ಲ. 200 ರೂಪಾಯಿ ಹಿಡಿದು 1500 ರೂಪಾಯಿ ಒಳಗೆ ಇವರಿಗೆ ಇವತ್ತು ಉಳಿಸ್ತಕ್ಕಂಥ ಕೆಲಸ. ಶಕ್ತಿ ಯೋಜನೆ ಬಸ್ ಫ್ರೀ ಮಾಡಿದೀವಿ. ಏನಂದ್ರೆ ಬಸ್ ಫ್ರೀ ಮಾಡಿರಿ, ನಮ್ಮ ಮನೆಗೆಲ್ಲ ಹೆಣ್ಮಕ್ಳು ಎಲ್ಲಿ ಬೇಕಲ್ಲಿ ಹೇಳಾರ್ದ ಕೇಳಾರ್ದ ಓಡಿ ಹೋಗ್ಲಕತ್ತಾರ. ಎಲ್ಲಿಗೆ ಹೋಗ್ತಾರಮ್ಮ? ಬಾಳ ಅಂದ್ರೆ ಜಾತ್ರೆಗಳಿಗೆ ಹೋಗ್ತೀರಿ, ಗುಡಿಗಳಿಗೆ ಹೋಗ್ತೀರಿ, ಅಷ್ಟೇ ಅಲ್ಲ, ತವ್ರ ಮನೆಗೆ ಹೋಗ್ತೀರಿ. ಎಲ್ಲಿಗೆ ಹೋಗ್ತೀರಿ ನೀವು? ಮನೆ ಬಿಟ್ಟು ಹೋಗೋದೇ ಕಷ್ಟ, ಗಂಡಗ ಮಕ್ಳಿಗೆ ಬಿಟ್ಟು ಹೋಗೋದೇ ಕಷ್ಟ. ನೀವು ಹೋಗ್ಬೇಕಂದ್ರೆ ನಿಮ್ಗೆ ಇಲ್ಲಿಗೆ ಬರ್ತದೆ, ತವ್ರ ಮನೆಗೆ ಹೋಗ್ಬೇಕಂದ್ರೆ ನೀವು ಇಲ್ಲಿಗೆ ಬರ್ತೀವಿ. ಆದ್ರೂ ಕೂಡ ಇವತ್ತು ಪರಿಸ್ಥಿತಿ, ಯಾಕಂದ್ರೆ ನಿಮ್ಮ ಕೈದಾಗ ದುಡ್ಡಿಲ್ಲ. ನೀವು ಮಂದಿ ಹತ್ರ ಕೈ ಚಾಚಬೇಕು. ಇವತ್ತು ಎಣ್ಣೆ ತರಬೇಕಾಗ್ಲಿ, ಗ್ಯಾಸ್ ತರಬೇಕಾಗ್ಲಿ, ಇವತ್ತು ದವಸ ಧಾನ್ಯ ತರಬೇಕಾಗ್ಲಿ, ಇವತ್ತು ಬಸ್ಸಿಗೆ ಹೋಗ್ಬೇಕಾದ್ರೂ ಮಂದಿ ಅದ್ರ ಕೈ ಚಾಚತಕ್ಕಂಥ ಪರಿಸ್ಥಿತಿ ಬರಬಾರ್ದು ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ನಿಮಗೆ ಫ್ರೀಯಾಗಿ ಬಸ್ನಾಗ ಓಡಾಡ್ತಕ್ಕಂಥದ್ದಿರಲಿ, ಇವತ್ತು ಗೃಹ ಜ್ಯೋತಿ ಯೋಜನೆ ಇರಲಿ, ಗೃಹಲಕ್ಷ್ಮಿ ಯೋಜನೆ, ಯುವ ನಿಧಿ, ನಿಮ್ಮ ಮಕ್ಕಳು ಯಾರ್ಯಾರು ಡಿಗ್ರಿ ಮುಗಿಸಿದ್ರೆ, ಡಿಪ್ಲೊಮಾ ಮುಗಿಸಿದ್ರೆ ಅವ್ರಿಗೆ 1,500 ಮತ್ತು 3,000 ಕೊಡ್ತಕ್ಕಂಥ ಕೆಲಸ. ಮಕ್ಕಳು ಕೂಡ ನಿಮ್ಮದು ಕೈ ಚಾಚಬಾರ್ದಂತ. ಅದಲ್ಲದೆ ಕೂಡ ಹೆಚ್ಚುವರಿಯಾಗಿ 5 kg ಅಕ್ಕಿ ಕೊಡ್ತೀವಿ ಅಂತೇಳಿ ನಾವು 34 ರೂಪಾಯಿ ಕೊಡ್ರಪ್ಪ ಅಂದ್ರೆ ಕೊಡ್ಲಿಲ್ಲ. 22 ರೂಪಾಯಿ ಕೊಡ್ಲಕ್ಕೆ ಅವರೇ ಈಗ ನಮ್ಮಲ್ಲಿ ಹೊಂಟರಿ. ಈಗ ನಾವು ರೊಕ್ಕ ಕೊಡ್ಲಕ್ಕೆ ಚಾಲೂ ಮಾಡಿದ್ವಿ.